ನಮಸ್ಕಾರ ಎಲ್ರಿಗೂ. ಇವತ್ತಿನ ನಮ್ಮ ಪಿಕ್ ಕಾರ್ಡ್ ರೀಡಿಂಗಿಗೆ ಸ್ವಾಗತ. ಇಲ್ಲಿ 3 ಫೈಲ್ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ಪಿಕ್ ಕಾರ್ಡ್ ರೀಡಿಂಗ್ ವಿಷಯ ಅಂತಂದರೆ, ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತಾ, ಯಾವಾಗ ಆಗುತ್ತೆ, ಯಾವ ಆಬ್ಸ್ಟಕಲ್ಸ್ ಇದೆ, ಮತ್ತು ನಿಮ್ಗೆ ಅದ್ರ ಬಗ್ಗೆ ಏನು ಅಡ್ವೈಸ್ ಅಂತ ತಿಳ್ಕೊಳ್ಳೋದಾಗಿದೆ. ಓಕೆ, ಸೊ 1, 2, 3 ನಿಮ್ಮ ಪ್ರಶ್ನೆಗಳಿಗೆ ತಕ್ಕಂತೆ ಫೈಲ್ನ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ. ಈಗ ನಾನು 1ನೇ ಫೈಲಿಂದ ರೀಡಿಂಗ್ ಶುರು ಮಾಡ್ತೀನಿ. ಸೊ ಈಗ ನೀವು ಅಂದ್ಕೊಂಡಿರೋಂತಹ ಒಂದು ವಿಶ್ ಏನಿದೆ ನೋಡೋಣ ಅದನ್ನು. ಸೊ ಇದು ಕೆಲಸ, ದುಡ್ಡು, ಅಥವಾ ಬಿಲ್ಡಿಂಗ್ ಸಮಥಿಂಗ್, ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಗಟ್ಟಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ರೀಡಿಂಗ್ ಇರ್ಬೋದು. ಅಂದರೆ ಆಸೆ ಇರಬಹುದು, ಅಥವಾ ಮನೆ ಕಟ್ಟೋದು ಕೂಡ ಸಮ್ಟೈಮ್ಸ್. ಓಕೆ, ಇದು ಆಗೋಕ್ಕಿನ್ನ ಟೈಮ್ ಇದೆ, ಆಗುತ್ತೆ. ಬಟ್ ಇನ್ನು ಕೆಲವು ವಿಷಯಗಳನ್ನ ನೀವು ಡಿಸೈಡ್ ಮಾಡಬೇಕು ಇದ್ರ ಬಗ್ಗೆ. ಇನ್ನು ಪ್ಲ್ಯಾನಿಂಗ್ ಸ್ಟೇಜಲ್ಲಿದೆ ಇದು. ಓಕೆ, ಯಾವಾಗ ಆಗುತ್ತೆ ಇದು ಅಂತ ಕೇಳಿದ್ರೆ 1 ಇಯರ್ ಟೈಮ್ ಲೈನ್ ತೋರಿಸ್ತಾ ಇದೆ. 1 ಇಯರ್ ಆದಮೇಲೆ ಈ ಪ್ಲ್ಯಾನಿಂಗ್ ಸ್ಟಾರ್ಟ್ ಆಗ್ಬೋದು ಇದ್ರ ಬಗ್ಗೆ, ಅಥವಾ ಒಂದು ವರ್ಷ ಆದಮೇಲೆ ನಿಮ್ಮ ಈ ಒಂದು ಗೋಲ್ಗೆ, ಗುರಿಗೆ ಹೆಚ್ಚಿನ ಕ್ಲಾರಿಟಿ ಸಿಗಬಹುದು ಅಂತ ಕೂಡ ಬರ್ತಾ ಇದೆ ಈ ಒಂದು ರೀಡಿಂಗಲ್ಲಿ. ಓಕೆ, ನಿಮ್ಮ ಅಡ್ವೈಸ್ ಏನಿದೆ ಇದ್ರ ಬಗ್ಗೆ ಅಂತ ಕೇಳಿದ್ರೆ, ಓಕೆ, ನಿಮ್ಮ ಅಡ್ವೈಸ್ ಏನಂತಂದರೆ, ಬಹುಶಃ ಇದು ನೀವು ಇದರ ಬಗ್ಗೆ ಕಾನ್ಫಿಡೆಂಟ್ ಆಗಿರಿ. ಬಿಕಾಸ್ ಇದು ನಿಮ್ಮ ಕಾಲಿಂಗ್, ಅಂದರೆ ಇದು ಆಗುತ್ತೆ ಅನ್ನೋಂತಹ ಒಂದು ವಿಷಯ, ವಿಧಿಲಿಖಿತ ಅಂತ ಅನ್ನೋಂತಹ ಒಂದು ಮೆಸೇಜ್ ಇದೆ. ಮತ್ತು ನಿಮ್ಮ ಕರ್ಮಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ನೀವೇನು ಕರ್ಮ ಮಾಡ್ತಾ ಇದ್ದೀರಾ ಅಂತಂದರೆ, ಕರ್ಮ ಅಂದರೆ ಕೆಲಸ. ಸೊ ನಿಮ್ಮ ಕೆಲಸದಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಎಲ್ಲರಿಗೂ ಬೆನಿಫಿಟ್ ಆಗಬೇಕು, ಅಟ್ಲೀಸ್ಟ್ ತೊಂದರೆ ಅಂತೂ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಮತ್ತು ಆದಷ್ಟು ಕೆಟ್ಟ ಕರ್ಮನ ಗ್ಯಾದರ್ ಮಾಡ್ಕೋಬೇಡಿ, ಕೆಟ್ಟ ಕರ್ಮನ ಸಂಗ್ರಹಿಸಬೇಡಿ ಅನ್ನೋಂಥ ಒಂದು ಮೆಸೇಜ್ ಬರ್ತಾರೆ ಇದರಲ್ಲಿ. ಓಕೆ, ಸೊ ಆಲ್ ದ ಬೆಸ್ಟ್. ನಂಬರ್ 2 ಫೈಲ್ ನೋಡೋಣ. ನೀವೇನು ಅಂದ್ಕೊಂಡಿದ್ದೀರಾ ಅಂತ ನೋಡೋಣ. ಆ ಒಂದು ವಿಶ್, ಆಸೆ ನೆರವೇರುತ್ತಾ, ಯಾವಾಗ, ಏನು ಅಡ್ವೈಸ್ ಇದೆ ವಿಶ್. ಸೊ ಇದು ಲರ್ನಿಂಗ್ ರಿಲೇಟೆಡ್ ಆಸೆ ಇರಬಹುದು, ಅಥವಾ ಇಂಟ್ಯೂಷನ್, ಮೆಡಿಟೇಷನ್, ಅಥವಾ ಎಜುಕೇಷನ್ ರಿಲೇಟೆಡ್ ಇರಬಹುದು, ಇಲ್ಲ ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಂತಹ ಒಂದು ವಿಷಯ ಇರಬಹುದು, ಅಥವಾ ಎಜುಕೇಷನ್, ಶಿಕ್ಷಣದ ಸಂಬಂಧದ ವಿಷಯ ಇರಬಹುದು, ಅಥವಾ ಸೀಕ್ರೆಟಾಗಿ ನೀವೇನಾದರೂ ಮಾಡೋಂತಹ ಒಂದು ವಿಷಯ ಇರಬಹುದು ಸಮಥಿಂಗ್. ಅಥವಾ ಸಮ್ಟೈಮ್ಸ್ ನೀವು ಅನಿಮಲ್, ಪ್ರಾಣಿ ಸಾಕಬೇಕು ಅಂತಿದ್ದೀರಾ, ಅಥವಾ ನಿಮ್ಮ ಸಾಕು ಪ್ರಾಣಿ ಬಗ್ಗೆ ಕೂಡ ಆಗಿರ್ಬಹುದು ಗೋಲ್. ಓಕೆ, ಒಟ್ಟಿನಲ್ಲಿ ಇಲ್ಲಿ ನನಗೆ ಹೆಚ್ಚಿನ ಒಂದು ಥೀಮ್ ಯಾವ್ದು ಕಾಣುತ್ತೆ ಅಂದರೆ ಸೆಲ್ಫ್ ಇಂಪ್ರೂವ್ಮೆಂಟ್ ಥೀಮ್ ಕಾಣುತ್ತೆ. ಸೆಲ್ಫ್ ಇಂಪ್ರೂವ್ಮೆಂಟ್, ಅಂತರ್ಮುಖಿಯಾಗಿ ಯೋಚನೆ ಮಾಡುವಂತಹ ವಿಷಯಗಳು ಕಾಣ್ಬರುತ್ತೆ. ಸೊ ಆ ರೀತಿಯ ಒಂದು ಗೋಲ್ ಇರಬಹುದು, ಇದು ಗುರಿ ಇರಬಹುದು, ಖಂಡಿತ ನೆರವೇರುತ್ತೆ ಇದು. ಓಕೆ, ಚಾನ್ಸಸ್ ತುಂಬ ಚೆನ್ನಾಗಿದೆ. ಸೊ 2 months, ಅಥವಾ ತುಂಬ ದೊಡ್ಡ ಗೋಲ್ ಆದರೆ 2 ವರ್ಷ ಅಂತ ಹೇಳಬಲ್ಲೆ. ತುಂಬ ಚಿಕ್ಕ ಮಟ್ಟದಲ್ಲಿ ಸಾಧ್ಯಪಡಿಸ್ಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಗೋಲ್ ಆದರೆ ಇದು 2 monthsಲ್ಲಿ, 2 ತಿಂಗಳುಗಳಲ್ಲಿ ಅಂತ ನಾವು ಅಂದ್ಕೊಳ್ಬಹುದು. ಸೊ ಏನು ನಿಮಗೆ ಗೈಡೆನ್ಸ್ ಇದ್ರ ಕಡೆಗೆ ಅಂತ, ಬಿ ಶೋರ್ ಆಫ್ ವಾಟ್ ಯು ವಾಂಟ್. ನಿಮಗೆ ಗೊತ್ತಿರಬೇಕು ನಿಮ್ಗೆ ಏನು ಬೇಕು ಅಂತ. 2 ಏಸ್ ಕಾರ್ಡ್ ಬಂದಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಸೊ ನಿಮ್ಗೆ ಏನು ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು, ಕ್ಲಾರಿಟಿ ಇಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ ಈ ವಿಷಯದಲ್ಲಿ ಅಂತ ಹೇಳ್ತಾ ಇದೆ ಕಾರ್ಡ್. ಬಿ ವೆರಿ ಕ್ಲಿಯರ್ ಅಂತ ಬರ್ತಾ ಇದೆ ಗೈಡೆನ್ಸ್. ಓಕೆ, ಸೊ ತುಂಬ ಕ್ಲಿಯರ್ ಆಗಿದ್ದಾಗ ನೀವು ಲಾಂಗ್ ಟರ್ಮ್ ಬೆನಿಫಿಟ್ ಇದರಿಂದ ನಿಮಗೆ ಸಿಗೋ ಚಾನ್ಸಸ್ ಹೆಚ್ಚಿದೆ. ಅಥವಾ ನಿಮ್ಗೇನು ಬೇಡವೋ, ಈ ಒಂದು ವಿಷಯದಲ್ಲಿ ಹೆಲ್ಪ್ ಆಗದಿರುವಂತಹ ವಿಷಯಗಳನ್ನ ಕಟ್ ಮಾಡಿ ಅಂತ ಕೂಡ ಬರ್ತಿದೆ. ಫ್ರೆಂಡ್ಸ್ ಆಗಿರ್ಬೋದು, ಸೋಷಿಯಲ್ ಸರ್ಕಲ್ ಆಗಿರ್ಬೋದು, ಸಾಮಾಜಿಕವಾಗಿ ನೆಟ್ವರ್ಕ್ ಒಂದಿರುತ್ತಲ್ಲ, ಅದರಲ್ಲಿ ಅನಗತ್ಯವಾದ ಕನೆಕ್ಷನ್ಸ್ನ ಕಟ್ ಮಾಡಿ ಅಂತ ಕೂಡ ಬರ್ತಾ ಇದೆ. ಓಕೆ,
ಓಕೆ. ಸೊ ಈ ಒಂದು ರೀಡಿಂಗ್ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮುಂದಿನ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿ ಆಗೋಣ. ಕಡೆ ಪಾಯಲ್ನ ನೀವು ಆರಿಸ್ಕೊಂಡಿದ್ರೆ ಏನು ಬರುತ್ತೆ ನೋಡೋಣ ರೀಡಿಂಗ್. ನೀವು ಯಾವ ಒಂದು ಗುರಿನ ಅನ್ಕೊಳ್ತಿದ್ರ ಮನಸ್ಸಲ್ಲಿ ಅಂತ ಕೇಳೋಣ. ಯಾವ ಒಂದು ಗುರಿ ಆಸೆ ಇದು ನಿಮಗೆ? ಎಂಪರರ್. ಓಕೆ. ಇದು ನೀವು ಮದುವೆ ಬಗ್ಗೆ ಯೋಚನೆ ಮಾಡ್ತಿರ್ಬಹುದು, ಪೇರೆಂಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬಹುದು, ಅಥವಾ ಕೆಲಸದ ಬಗ್ಗೆ, ಬಾಸ್ ಬಗ್ಗೆ, ಪ್ರೊಫೆಷನ್ ಬಗ್ಗೆ, ಓಕೆ, ಅಥವಾ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಬಗ್ಗೆ ಕೂಡ. ಸೊ ಕೆಲವು ಸತಿ ಬೇರೆಯವರ ಜೊತೆ ನೀವು ಹೇಗೆ ಡೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರಿ ಇಟ್ಕೊಂಡಿರಬಹುದು. ಓಕೆ, ಬೌಂಡ್ರೀಸ್ ಹಾಕುವಂತಹ ಗುರಿ. ಸೊ ಲೆಟ್ಸ್ ಸಿ ಯಾವಾಗ ಇದಾಗುತ್ತಾ ಇಲ್ವಾ. ಖಂಡಿತ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಓಕೆ, ಎಲ್ಲ ಪೊಟೆನ್ಷಿಯಲ್, ಎಲ್ಲ ಸಾಧ್ಯತೆಗಳಿದೆ ಈ ಒಂದು ಗುರಿ ತಲುಪೋದಕ್ಕೆ. ಯಾವಾಗ ಅಂತಂದರೆ ಇದು ಕರಿಯರ್, ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು, ಬಾಸ್ ಆಗಬೇಕು ಅಂತ ಆಸೆ ಇರುವಂತಹ ಗುರಿ ಆದರೆ, ನಿಮ್ಮ ಸ್ವಂತ ಬಿಸ್ನೆಸ್ ನೀವು ನಿಮ್ದಾಗಿಸ್ಕೋಬೇಕು ಅನ್ನೋಂಥ ಗುರಿ ಆದರೆ 4 ವರ್ಷ ಟೈಮ್ ಲೈನ್ ತೋರಿಸ್ತಾ ಇದೆ. ಓಕೆ, ಸೊ 4 ತಿಂಗಳು ಅಥವಾ 4 ವರ್ಷ, ಡಿಪೆಂಡಿಂಗ್ ಆನ್ ಯಾವ ರೀತಿ ಗುರಿ ನೀವು ಇಟ್ಕೊಂಡಿದ್ದೀರಾ ಅಂತ. ಸೊ ಸ್ವಲ್ಪ ಲಾಂಗ್ ಟೈಮ್ ತೋರಿಸ್ತಾ ಇದೆ ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ. ಸೊ ನಿಮ್ಮ ಅಡ್ವೈಸ್ ಏನು ಅಂತ ಕೇಳ್ತೀನಿ. ನೀವು ಈ ಗುರಿ ತಲುಪಬೇಕಂದ್ರೆ ಎವ್ರಿ ಡೇ ಕೆಲಸ ಮಾಡಬೇಕು, ಪ್ಯಾಷನೇಟ್ ಆಗಿರಬೇಕು, ಹಿಡ್ಕೊಂಡಿರೋ ಕೆಲಸನ ಬಿಡಬಾರ್ದು. ಬೇರೆಯವ್ರು ಏನೇ ನೆಗೆಟಿವ್ ಮಾತಾಡಿದ್ರು ನೀವು ಮಾತ್ರ ಪಾಸಿಟಿವ್ ಆಗಿ ಮುಂದುವರಿಬೇಕು. ಅದೊಂದೇ ದಾರಿ ಈ ಗುರಿ ತಲುಪೋದಕ್ಕೆ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಎನರ್ಜಿನಲ್ಲಿ ಬರ್ಬೇಕು ನೀವು, ಫೈರ್ ಎನರ್ಜಿನಲ್ಲಿ. ಸೊ ಈಗ ಪ್ರಾಬ್ಲಮ್ ಅಂದರೆ ನೀವು ಅನ್ಕೊಳ್ತಿದ್ರ ಬಟ್ ಏನೂ ಮಾಡ್ತಿಲ್ಲ, ಅಥವಾ ನಿಲ್ಲಿಸ್ಬಿಟ್ಟಿದ್ದೀರೋ ಕೆಲಸ, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಯು ಹ್ಯಾವ್ ಟು ಬಿಕಮ್, ಈ ಒಂದು ಎನರ್ಜಿ, ಈ ಒಂದು ಎನರ್ಜಿಗೆ ಮ್ಯಾಚ್ ಇಲ್ಲ ಆ್ಯಕ್ಚುಲಿ, ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಈ ಒಂದು ಎನರ್ಜಿಯಿಂದ ಈ ಎನರ್ಜಿಗೆ ಬರ್ಬೇಕು ನೀವು, ಅದೇ ಅಡ್ವೈಸ್ ನಿಮ್ಮದು. ಓಕೆ, ಸೊ ವಾಟ್ ಎವರ್ ಏನು ಥಿಂಕ್ ಮಾಡ್ತಿದ್ದೀರೋ ಅದಕ್ಕೆ ಆಲ್ ದ ಬೆಸ್ಟ್. ಬಿ ಹ್ಯಾಪಿ. ಓಕೆ, ಬಿ ಹ್ಯಾಪಿ ಆ್ಯಂಡ್ ಕಾನ್ಫಿಡೆಂಟ್ ಆಗಿದ್ದರೆ ಬೇಗ ಗುರಿ ಮುಟ್ತೀರಾ. ಬೋಲ್ಡ್ ಆಗಿರಬೇಕು ಅಂತ ಬರ್ತಾ ಇದೆ ಮೆಸೇಜ್. ಆಲ್ ದ ಬೆಸ್ಟ್.